So hi guys, welcome to Maya Trades. So this is like where I want to explain about the Bitcoin breakdown. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ ಕಂಪ್ಲೀಟ್ ಬಿಟ್ಕಾಯಿನ್ ಬಗ್ಗೆ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ವೀಕ್ಲಿ. ಸೊ ವೀಕ್ಲಿಯಲ್ಲಿ ನೋಡ್ಬೋದು ನೀವು ಇಲ್ಲಿ ಏನೂ ಮಾಡಿಲ್ಲ, ಒಂದೇ ಒಂದು ರೀಸನ್ ಒಂದು ಪಾಯಿಂಟಿಂದ ಸಡನ್ನಾಗಿ ಮೂವ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ, ಯಾವ ಥರ ಅದು ಹೋಗಿದೆ ಅಂತ. ಟ್ರೆಂಡ್ ಲೈನ್ ಎಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿದೆ, ಎಲ್ಲಿ ಸಪೋರ್ಟ್ ತೊಗೊಂಡಿದೆ ಅಂತ ಅದ್ರ ಮೇಲೆ ನಾವು ಫಸ್ಟ್ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡೋಣ, ಓಕೆನಾ? ವೀಕ್ಲಿ ಒಂದ್ಸಲ ಆದಮೇಲೆ ಇವಾಗ ನಾವು ಹಂಗೆ ಅದ್ರ ಜೊತೆಗೆ ಡೈಲಿ ನೋಡ್ಕೊಂಬಿಡೋಣ. ಬಿಕಾಸ್ ಟ್ರೆಂಡ್ ಲೈನ್ ಬ್ರೇಕ್ ಆದಮೇಲೆ ನೋಡಿ ನೀವು ಹೆಂಗೆ ಮೂವ್ ಕೊಟ್ಟಿದೆ ಅಂತ ಡೌನ್ ಸೈಡು, ಅದ್ರ ಜೊತೆಗೆ ನಾವು ಡೈಲಿನೂ ನೋಡ್ಕೊಂಬಿಡೋಣ. ಇವಾಗ ಡೈಲಿಯಲ್ಲಿ ಬೇರೆ ಥರ ಟ್ರೆಂಡ್ ಲೈನ್ ಇರುತ್ತೆ, ಬಿಕಾಸ್ ಅದೊಂದು ಟ್ರೆಂಡ್ ಲೈನ್ ಫಾಲೋ ಮಾಡಿರುತ್ತೆ. ಅದ್ರ ಜೊತೆಗೆ ರೀಸೆಂಟಾಗಿ ಹೊಸ ಟ್ರೆಂಡ್ ಲೈನ್ ಫಾರ್ಮ್ ಮಾಡಿರುತ್ತಲ್ಲ, ಅದ್ರ ಮೇಲೆ ನಾವೇನು ಮಾಡೋಣ, ಅದ್ರ ಮೇಲೂ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡೋಣ. ಅಲ್ಲೂ ಸೇಮ್ ರೆಸಿಸ್ಟೆನ್ಸ್ ಎಲ್ಲಿಂದ ಅದು ಬ್ರೇಕ್ ಆಗ್ತೊಂಡು ಬರ್ತಿದೆ, ಎಲ್ಲಿಂದ ಸಪೋರ್ಟ್ ತೊಗೊತಾ ಇದೆ, ಸರಿನಾ, ಅದು ಡ್ರಾ ಮಾಡೋಣ. ಬಿಟ್ಕಾಯಿನಲ್ಲಿ ನನ್ನ ಪ್ರಕಾರ ಏನೋ ಒಂದು ದೊಡ್ಡದಾಗಿ ಅಂದರೆ ನಡಿಬೇಕು, ಏನಂತಾರೆ ಅದಕ್ಕೆ, ಲೈಕ್ ಏನೋ ಆಗ್ತಾ ಇದೆ, ಅಕ್ಯುಮುಲೇಟಿಂಗಲ್ಲಿದೆ, ಮ್ಯಾನಿಪುಲೇಷನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. AMD ಮಾಡೆಲ್ ಎಲ್ಲ ಯಾವುದೇ ತೊಗೊಳ್ಳಿ, ನೀವು ಬಿಟ್ಕಾಯಿನ್ ತೊಗೊಳ್ಳಿ, ಗೋಲ್ಡ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದು ಅದೇ ಮಾಡೆಲ್ನ ಯೂಸ್ ಮಾಡುತ್ತೆ, AMD ಮಾಡೆಲ್ನ ಯೂಸ್ ಮಾಡುತ್ತೆ, ಓಕೆನಾ? ಮಾರ್ಕೆಟ್ದು ಸೀಕ್ರೆಟ್ ಅಂದರೆ AMDನೇ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಝೋನಿಂದ ಈ ಝೋನ್ವರೆಗೂ 54,000 ಮೂವ್ ಕೊಟ್ಟಿದೆ, ಓಕೆನಾ? ಮೂವ್ ಕೊಟ್ಟಿದೆ. ಬಟ್ 535 ಡೇಸಲ್ಲಿ ಇಷ್ಟು 535 ಡೇಸಲ್ಲಿ ಅದು ಅಷ್ಟು ಕವರ್ ಆಗಿದೆ. ಸೊ ಇಲ್ಲಿನೂ 539 ತೊಗೊಂಡಿದ್ದೀನಿ, ಪರವಾಗಿಲ್ಲ. ಸೊ ಇದ್ರ ಪ್ರಕಾರ 25,000 26,000 24,000 ಈ ಲೆವೆಲ್ಗೆ ಒಂದು ರೆಸಿಸ್ಟೆನ್ಸ್, ಹ್ಯೂಜ್ ಸಪೋರ್ಟರ್ಸ್ ಅಂದರೆ ಹ್ಯೂಜ್ ಇಲ್ಲಿ ಇಲ್ಲಿಂದ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಂಗೆ ನೋಡಿದ್ರೆ 50K ಲೆವೆಲ್ 48K ಲೆವೆಲಿಂದನೂ ಟ್ರೈ ಮಾಡ್ತಾರೆ. ಇಫ್ ಅಲ್ಲಿಂದ ಸಪೋರ್ಟ್ ತೊಗೊಂಡು ಹೋದ್ರೂ 90Kವರೆಗೂ ಹೋಗ್ಬೋದು. ಬಟ್ ನನ್ನ ಪ್ರಕಾರ ಹೆವಿ ಅದನ್ನು ಪುಷ್ ಮಾಡಬೇಕಿರೋದು ಹೆವಿ ಲೈಕ್ ಏನಂತಾರೆ, ಸ್ಮಾರ್ಟ್ ಮನಿ ಕೂತ್ಕೊಂಡಿರೋ ಜಾಗ ಅಂತಂದರೆ 26 ಬಿಟ್ಟರೆ ಇನ್ನೂ ಒಂದು ಝೋನ್ ಇದೆ, ಅದು 17-18K ಅಲ್ಲಿದೆ, ಸರಿನಾ? ಇದೆರಡು ಲೆವೆಲಲ್ಲಿ ಮಾರ್ಕೆಟ್ ಹೆವಿ ರಿಯಾಕ್ಟ್ ಮಾಡುತ್ತೆ, ಹೆವಿ ಡೌನ್ ಸೈಡಲ್ಲಿ ನೋಡಿದ್ರೆ, ಓಕೆನಾ? ಸೊ ಇದು ಒಂದು ಝೋನು ನಾನು ನೋಡ್ತಿದ್ದೀನಲ್ಲ ಇವಾಗ 47,000 48,000 ಮೂವ್ ಕೊಟ್ಟಿದೆ ಲಾಸ್ಟ್ ಬ್ರೇಕ್ಔಟಿಂದ ಇಲ್ಲಿಂದ ಇಲ್ಲಿವರೆಗೂ. ಸೊ ಅಕ್ಯುಮುಲೇಟಿಂಗ್ ಬಂದುಬಿಟ್ಟು 24,000, ಓಕೆ. ಮತ್ತೆ ಬ್ರೇಕ್ಔಟ್ ಆಗೋಕ್ಕೆ ಬಿಡಿ, ಅದು ನೋಡೋದು ಬೇಡ. ಇಲ್ಲಿ ಎಷ್ಟು ಮೂವ್ ಕೊಟ್ಟಿದೆ ಅಂತ ನೋಡೋಣ. ಇಲ್ಲಿನ ಅರೌಂಡ್ 48ರಿಂದ 50Kವರೆಗೂ ಕೊಟ್ಟಿದೆ, ಸೇಮ್ ಮೂವ್ ಕೊಟ್ಟಿದೆ, ಸರಿನಾ? ಸರಿ, ಇದನ್ನೆಲ್ಲ ಬಿಟ್ಟಾಕಿ ಅಕೊಮೊಡೇಷನ್ ನೋಡೋದು. ಓಕೆ, ಈ ಚಾನಲ್ ಪ್ಯಾಟರ್ನ ನಾವು ಒಂದ್ಸಲ ನೋಡ್ಕೊಳ್ಳೋಣ, ಓಕೆನಾ? ಇದು ಯಾವ ಥರ ಇಲ್ಲಿ ವರ್ಕ್ ಆಗ್ತಿದೆ ಅಂತ. ಯೂಶ್ವಲಿ ಜನ ಏನು ಮಾಡ್ತಾರೆ ಅಂದರೆ ಚಿಕ್ಕ ನಾಯ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಟ್ಕಾಯಿನ್ ಥರ ಯಾವ ದೊಡ್ಡ ಮಾರ್ಕೆಟ್ ಅಂದರೆ ಎಲ್ಲಿ ಜಾಸ್ತಿ ಮ್ಯಾನಿಪುಲೇಷನ್ ಇರುತ್ತಲ್ಲ, ಅಲ್ಲಿ ಯಾವತ್ತೂ ಒಂದು ಹೈಯರ್ ಟೈಮ್ ಫ್ರೇಮಿಂದ ಲೋವರ್ ಟೈಮ್ ಫ್ರೇಮ್ ಬರಬೇಕು, ಅದಕ್ಕೆ ಬಯಾಸ್ ಅಂತಾರೆ, ಸರಿನಾ? ಇವಾಗ ನೀವು ಫಸ್ಟಿಂದ ಲೈಕ್ 1 ಮಿನಿಟಲ್ಲಿ ಹೆವಿ ನಾಯ್ಸ್ ಇದ್ದೇ ಇರುತ್ತೆ, ಅದರಲ್ಲಿ ಟ್ರೇಡ್ ಮಾಡಬಾರ್ದು, ಓಕೆನಾ? ಡೈಲಿ ಫಸ್ಟ್ ವೀಕ್ಲಿ, ಆಮೇಲೆ ಡೈಲಿ, ಆಮೇಲೆ 4 hours, ಆಮೇಲೆ 1 hour ಆ ಥರ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಒಂದು ಬಯಾಸ್ ಐಡಿಯಾ ಬರುತ್ತೆ. ಲೈಕ್ ಮಾರ್ಕೆಟ್ ಇದೇ ಥರ ಹೋಗ್ಬೋದು, ಇದೇ ಥರ ಕೆಳಗೆ ಬರುತ್ತೆ, ಇದೇ ಥರ ಮೇಲೆ ಹೋಗುತ್ತೆ, ಸರಿನಾ? ಇದು ನಮ್ಮ ಚಾನಲ್ ಪ್ಯಾಟರ್ನು ಈ ಥರ ಇದೆ ಅಂತ ಅನ್ಕೋಬೋದು ನೀವು. ಈ ಚಾನಲ್ ಪ್ಯಾಟರ್ನ್ ಬ್ರೇಕ್ ಆದರೆ ಹಿಂಗೆ ಹೋಗುತ್ತೆ. ಸಪೋಸ್ ಇದನ್ನು ಬ್ರೇಕ್ ಮಾಡಿಲ್ಲ ಇಲ್ಲಿ ಅಂತಂದರೆ ನಾವು ಇನ್ನೂ 18Kವರೆಗೂ ನೋಡ್ಕೋಬೋದು, ಓಕೆನಾ? ಅಪ್ಸೈಡ್ ಮೂವ್ ಬೇರೆನೇ ಇದೆ ಅದು. ಬಟ್ ಅದಕ್ಕೆ ಅದು ಅಪ್ ಹೋಗಿದ್ದ ಮುಂಚೆ ನಾನೊಂದು ಡಂಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್
ಯಾರು ದೇವರಲ್ಲ, ಯಾರು ಇಲ್ಲಿ ಲೈಕ್ ಮಾರ್ಕೆಟ್ ಮೇಕರ್ಸ್ ಅಲ್ಲ ನಾವು. ಮಾರ್ಕೆಟ್ ಮೂವ್ ಆಗುತ್ತೆ, ನಾವು ಪ್ರಿಡಿಕ್ಟ್ ಮಾತ್ರ ಮಾಡ್ಬೋದು. ಓಕೆನಾ, ಒಂದು ಹೇಳ್ತೀನಿ ಇವತ್ತು, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮಾರ್ಕೆಟ್ ಎಲ್ಲಿ ಮೂವ್ ಆಗುತ್ತೆ ಗೊತ್ತಾ? ಎಲ್ಲಿ ಇಮೋಷನ್ ಜಾಸ್ತಿ ತುಂಬಿಕೊಂಡಿದೆ. ಓಕೆನಾ, ಇವಾಗ ಜಾಸ್ತಿ ಎಲ್ಲಿ ತುಂಬಿಕೊಂಡಿದೆ ನಿಮ್ಮ ಪ್ರಕಾರ? 90K ತುಂಬಿಕೊಂಡಿದೆ, 70K ತುಂಬಿಕೊಂಡಿದೆ, ನೆಕ್ಸ್ಟು 50K ತುಂಬಿಕೊಂಡಿದೆ, ಅದಾದಮೇಲೆ 25K, ಆಮೇಲೆ 18K. ಈ ಥರ ಕೆಲವೊಂದು ಲೆವೆಲ್ಸ್ ಇರುತ್ತೆ. ಆ ಲೆವೆಲ್ಸ್ ಮೇಲೆ ಜಾಸ್ತಿ ಇಮೋಷನ್ಸ್ ತುಂಬಿಕೊಂಡಿರುತ್ತೆ. ನಾವು ಇದು ಟಾರ್ಗೆಟ್ಸ್ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಫಿಬ್ ಯೂಸ್ ಮಾಡಿ. ಇದು ನನ್ನ ಫಿಬ್ದು ಸೆಟ್ಟಿಂಗ್ಸು ನಾರ್ಮಲಾಗಿ ಇದೆ, ಏನು ಚೇಂಜ್ ಮಾಡಿಲ್ಲ ನಾನು. ಟಾರ್ಗೆಟ್ಸು 1.6 2.6 ಇಟ್ಕೊತೀನಿ ನಾನು ಮಾರ್ಕ್ ಮಾಡಿರೋ ಪ್ರಕಾರ 1.6 ಅರೌಂಡ್ 190K ಇದು ನಂದು ಒಂದು ಲೆವೆಲ್ಲು. ಅದಾದಮೇಲೆ ಡೈರೆಕ್ಟ್ 289ವರೆಗೂ ಇದೆ. 300K ಇಟ್ಕೊಳ್ಳಿ ನೀವು, ಯಾಕಂದರೆ ಒಂದ್ಸಲ ಬಿಟ್ಕಾಯಿನ್ ಮೂವ್ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಗೊತ್ತು ನಿಮ್ಗೆ ಹೆಂಗೆ ಮೂವ್ ಆಗುತ್ತೆ ಅಂತ. ಇದು ನನ್ನ ಮೇಲೆ ಸೈಡ್ ವ್ಯೂ. ಓಕೆನಾ, ಫಸ್ಟ್ ಡೌನ್ ಸೈಡ್ ನಾನು ಇಂಟ್ರೆಸ್ಟೆಡ್ ಇರೋದು ಡೌನ್ ಸೈಡೇ ಅಫ್ಕೋರ್ಸ್ ಇವಾಗ. ಬಟ್ ಅಪ್ ಸೈಡ್ ವ್ಯೂ ನೋಡಿದ್ರೆ ಈ ಥರ ಇದೆ. ಬೇಸಿಕಲಿ ನಿಮ್ಮದು ಟಾರ್ಗೆಟ್ ಇದಲ್ಲ, 151 ಫಸ್ಟ್ ಟಾರ್ಗೆಟ್ ಇರುತ್ತೆ, 1 ಆಮೇಲೆ 190, ಆಮೇಲೆ ನಿಮಗೆ ಇದು 250 ಬರುತ್ತೆ. ಟೆಕ್ನಿಕಲ್ ನೋಡಿದ್ರೆ 250 ಬರುತ್ತೆ. ಫಿಬ್ ಪ್ರಕಾರ ನೋಡಿದ್ರೆ ನಿಮಗೆ 289 300 ಕಾಣಿಸ್ತಾ ಇದೆ ಇಲ್ಲಿ, ಸರಿನಾ? ಯಾವತ್ತು ನೀವು ಲೈಕ್ ಚಿಕ್ಕ ನಾಯ್ಸ್ನ ಟ್ರೇಡ್ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮಗೆ ಲೈಕ್ ಮ್ಯಾನಿಪುಲೇಷನ್ ತುಂಬ ಕಾಣಿಸುತ್ತೆ. ನೀವು ನನ್ನ ಪ್ರಕಾರ ನಾನೇನು ದೊಡ್ಡ ಸಾಚ ಎಲ್ಲ ಹೇಳ್ತಿರೋದು ಇವಾಗ. ನಿಮಗೆ ಲೆವೆಲ್ಸ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಆ ಲೆವೆಲ್ಸ್ ಮೇಲೆ ವರ್ಕ್ ಮಾಡೋ ಯೋಗ್ಯತೆ ನನಗಿಲ್ಲ. ನಾನು ಏನು ಹೇಳಿ ನಿಮಗೆ ಇವಾಗ, ಲೈಕ್ ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ ಅಂತ ನನಗೆ ಗೊತ್ತು. ಲೈಕ್ ನನ್ನ ಲೆವೆಲ್ಸ್ ನನಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ. ನಾನು ಆದರೆ ಲಾಸಲ್ಲಿದ್ದೀನಿ. ಯಾಕೆ ಅಂತಂದರೆ ನನ್ನ ಇಮೋಷನ್ಸ್ ನನಗೆ ಕಂಟ್ರೋಲ್ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ರು ಆ ಲೆವೆಲ್ಸಲ್ಲಿ ನಾನು ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ನಿಮ್ಮ ಥರ ಇವಾಗ ಲೈಕ್ ಬೇಸಿಕಲಿ ನಾನು ಕಲಿತಾ ಇದ್ದೀನಿ. ಲೈಕ್ ಅವ್ರಿಗೆ ಇರ್ಬೋದು ನಾನು ಮಾರ್ಕೆಟಲ್ಲಿ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಸೆಪ್ಟೆಂಬರ್ 2022 ಅನ್ಕೋತೀನಿ. ಸೆಪ್ಟೆಂಬರಲ್ಲಿ ಅಂದರೆ ಸೆಪ್ಟೆಂಬರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೆಪ್ಟೆಂಬರ್ 2022 ಅಲ್ಲಿ ಆಲ್ಮೋಸ್ಟ್ 4.5 ವರ್ಷ ಬಂತು. ಇಷ್ಟು ದಿವಸ ಬರೀ ಆ ಟ್ರೇಡ್ಸ್, ಆ ಸಿಗ್ನಲ್ಲು ಈ ಸಿಗ್ನಲ್ಲು ಕಚ್ಚಡ ಮಾಡ್ಕೊಂಡು ಹೋಗಿದ್ದೆ ನಾನು. ಇದು ಲಾಸ್ಟ್ 2025 ಸ್ಟಾರ್ಟಿಂಗಿಂದ ನಾನು ಒಂದು ಸ್ವಲ್ಪ ಸ್ಟ್ರಾಂಗ್ ಹಾಕ್ಕೊಂಡು ಬಂದಿರೋದು ಅನಾಲಿಸಿಸಲ್ಲಿ, ಮಾರ್ಕೆಟ್ ಬಗ್ಗೆ ತಿಳ್ಕೊತಾ ಬಂದಿರೋದು. ಬಿಡಿ, ಅದನ್ನ ಬಗ್ಗೆ ಮತ್ತೆ ಇನ್ನೊಂದು ಸಲ ಮಾತಾಡೋಣ. ಇದ್ರ ಬಗ್ಗೆ ನೋಡೋಣ ಇವಾಗ. ಸೊ ಡೌನ್ ಸೈಡ್ ನೋಡಿದ್ರೆ 50K ಒಂದು, ಆಮೇಲೆ 25, ಆಮೇಲೆ 18. ಇದು ನಂದು ಡೌನ್ ಸೈಡ್ ವ್ಯೂ. ಇದನ್ನು ಟಾರ್ಗೆಟಾಗಿ ಇಟ್ಕೋಬೋದು ನೀವು, ಲೈಕ್ ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಂತ. 51 ಇಲ್ಲೊಂದು 58 ಹತ್ರ ಇಲ್ಲೊಂದಿದೆ. ಹಂಗೆ ನೋಡಿದ್ರೆ ಹೆವಿ ಲಿಕ್ವಿಡಿಟಿ 49-50 ಇದೆ, ಹೆವಿ ಲಿಕ್ವಿಡಿಟಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಇಲ್ಲಿಂದ 50K ಪುಷ್ ಮಾಡಿನೂ ಮಾರ್ಕೆಟ್ ವಾಪಸ್ ಹೋಗ್ಬೋದು. ಬಟ್ ನಿಮಗೆ ಹೇಳ್ತಿದ್ದೀನಿ, ಮಾರ್ಕೆಟ್ ಹೆವಿ ಎಲ್ಲಿಂದ ಬೈ ಮಾಡಿದ್ದಾರೆ, 26ಇಂದ ಮಾಡಿದ್ದಾರೆ. ಅಲ್ಲಿಂದನೇ ಸ್ಟ್ರಾಂಗ್ ಬ್ರೇಕ್ಔಟ್ ಬಂದಿರೋದು. ಆ ಲೆವೆಲ್ನ ರೀಟೆಸ್ಟ್ ಮಾಡಿದೆ ಹೋಯ್ತು ಅಂತ ಅಂದರೆ ಟ್ರ್ಯಾಪ್. ಮತ್ತೆ ಹೋಗ್ಬೋದು 70K, ಮತ್ತೆ ಡಂಪ್ ಆಗ್ಬೋದು. ಇವಾಗ ನ್ಯೂಸೆಲ್ಲ ಇರುತ್ತೆ, ನ್ಯೂಸೆಲ್ಲ ಬಂದುಬಿಟ್ಟು ಸಡನ್ನಾಗಿ ಮೂವ್ ಕೊಟ್ಟು ಮೇಲೆ ಹೋದರೆ ಅದು ಬೇರೆ ವಿಷಯ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನೋಡಿದ್ರೆ ಅದು 25 ಲೆವೆಲ್ಗೆ ರೀಟೆಸ್ಟ್ ಮಾಡಲೇಬೇಕು. ನಮ್ಮ ಟ್ರಂಪ್ ಅಣ್ಣ ಇವಾಗ ಬಂದುಬಿಟ್ಟು ಏನೋ ಹೇಳ್ದ ಅಂದರೆ ಅದು ನಾಳೆ ದಿವಸ 50ಇಂದ 90ವರೆಗೂ ಹೋಗ್ಬೋದು, 90ಇಂದ 112 ಆಲ್ ಟೈಮ್ ಸಹ ಕಾಣಿಸ್ಕೋಬೋದು. ಏನು ಮಾಡೋಕ್ಕಾಗುತ್ತೆ? ಡಂಪ್ ಹೆಂಗಾಗಿತ್ತು ಹಂಗೆ ಪಂಪ್ ಸಹ ಆಗ್ಬೋದು, ಏನು ಹೇಳೋಕ್ಕಾಗಲ್ಲ. ಓಕೆನಾ? ಬಟ್ 17K 18K ಏನಿದೆಯಲ್ಲ, ಅದು ನಂದು ಲಾಸ್ಟ್ ಒಂದು ಬಿಟ್ಕಾಯಿನಲ್ಲಿ ಲೋಯೆಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದಾದ್ಮೇಲೆ ನಾನು ನಿಜ ನೋಡಲ್ಲ ಕೆಳಗಡೆ. ಬಿಟ್ಕಾಯಿನಲ್ಲಿ ಅದು ವಾಪಸ್ ಆಲ್ ಟೈಮ್ ಹೈ ಹೋದರೂ ಸಹ ಇದ್ರೊಳಗಡೆ ತಲೆ ಹಾಕಲ್ಲ ನಾನು. ಸೊ 90Kಯಿಂದ 70K ಒಳಗಡೆ, ಏನು 50K ಒಳಗಡೆ 70 ಒಂದು ನಿಮಗೆ ಒಂದು ಮಿಡ್ ಲೆವೆಲ್ ಅಂದ್ಕೊಳ್ಳಿ. ಇದ್ರ ಮೇಲೆ ಹೋದರೆ ಮತ್ತೆ ಒಂದು ಸ್ವಲ್ಪ ಬುಲಿಶ್ ನೋಡ್ಕೋಬೋದು. ಇದು ಕೆಳಗಡೆ ಇರೋ 74 72 ಕೆಳಗಡೆ ಇರೋ ತನಕ ನೀವು ಸೆಲ್ಲಿಂಗಲ್ಲೇ ನೋಡ್ಕೊಳ್ಳಿ.
ಈ ಮಿಡ್ ಲೆವೆಲ್ ಏನಿದೆ ಅಲ್ಲ, ಇದ್ರ ಮೇಲೆ ಬುಲಿಶ್ ನೋಡ್ಕೊಳ್ಳಿ, ಇದ್ರ ಕೆಳಗಡೆ ಬೇರಿಶ್ ನೋಡ್ಕೊಳ್ಳಿ. ಇದು ಒಂದು ನಿಮಗೆ ಹಿಂಟು. ಅದ್ರ ಮಧ್ಯ ಇದ್ರ ಮಧ್ಯೆ ಏನೇ ಟ್ರೇಡ್ ಮಾಡಿದ್ರು ನೈಸ್ ನಿಮಗೆ, ಬಟ್ ಚಿಕ್ಕ ಪುಟ್ಟ ಸ್ಕ್ಯಾಲ್ಪ್ ಮಾಡ್ಕೋಬೋದು ನೀವು. ಆ ಥರ. ಆಮೇಲೆ 90K ಬ್ರೇಕ್ ಮಾಡ್ತು ಅಂದರೆ ನೋಡಿ, ನೀವು ಒಂದು ಬುಲಿಶ್ ಮೊಮೆಂಟಮ್ ಚೆನ್ನಾಗಿ ಕಾಣಿಸ್ಕೋಬೋದು. ಬಟ್ ಬಿಟ್ವೀನ್ ದೀಸ್ 2 ಲೆವೆಲ್ಸ್ ನನ್ನ ಪ್ರಕಾರ ಎಲ್ಲ ನಾಯ್ಸೇ ಗುರು. ನೀವು ಯಾರ್ದು ಮೆಂಟರ್ನ ನೋಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಏನು ಬಿಡ್ತಾರೆ. ನಾನು ನೋಡ್ತೀನಿ ಯೂಟ್ಯೂಬ್, ನೋಡಲ್ಲ ಅಂತಿಲ್ಲ, ಬಟ್ ನಾನು ಇದಕ್ಕೆ ನೋಡ್ತೀನಿ ಅಂತಂದರೆ ನಾನು ಮಾರ್ಕ್ ಮಾಡಿರೋ ಲೆವೆಲ್ಸು ಅವ್ರು ಮಾರ್ಕ್ ಮಾಡಿರೋ ಲೆವೆಲ್ಸು ಈಕ್ವಲ್ ಆಗಿದೆಯಾ ಅಂತ ನೋಡೋಕ್ಕೆ ಮಾತ್ರ, ಅವ್ರ ಟ್ರೇಡ್ಸ್ ತೊಗೊಳಕ್ಕಲ್ಲ. ಸಮ್ಟೈಮ್ಸ್ ನನಗೂ ಒಂದು ಸ್ವಲ್ಪ ಲೈಕ್ ಫೋಮೋ ಆಗ್ತಿರುತ್ತಲ್ಲ, ಫೋಮೋ ಎಂಥವ್ರಿಗೂ ಬಿಡಲ್ಲ, ಅದು ಎಂಥ ದೊಡ್ಡ ಟ್ರೇಡರ್ಗೂ ಬಿಡಲ್ಲ, ಅದು ಖಂಡಿತ ಇದ್ದೇ ಇರುತ್ತೆ. ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು. ನನ್ನ ಲಾಸ್ ಆಗೋಕ್ಕೆ ಕಾರಣ ಇವಾಗ ಸದ್ಯಕ್ಕೆ ಫೋಮೋ ಒಂದೇ, ಇಮೋಷನಲ್ ಡಿಸಿಷನ್ಸ್ ಒಂದೇ. ನನ್ನ ಲೆವೆಲ್ಸು, ನನ್ನ ಎಂಟ್ರೀಸು, ಓಕೆನಾ, ನನ್ನ ಎಡ್ಜ್ ರಿಯಲ್ ಇದೆ ಇವಾಗ ಸದ್ಯಕ್ಕೆ. ಮತ್ತು ನಾನು ನಿಮಗೆ ಸ್ವಿಂಗ್ ಟ್ರೇಡ್ ಏನಾರ ಕೊಟ್ಟೆ ಅಂದರೆ, ಯೂಶ್ವಲಿ ಕೊಡೋಲ್ಲ ನಾನು, ಕೊಟ್ಟೆ ಅಂತ ಅಂದರೆ ಲೈಕ್ 1:7, 8, 10ವರೆಗೂ ಇರುತ್ತೆ. ಆ ಥರ ಟ್ರೇಡ್ಸ್ ಲೈಕ್ ಇರುತ್ತೆ. ನಾನು ಯೂಸ್ ಮಾಡೋದು ICT SMC ಇದು ಮಾಡ್ತೀನಿ. ಅದರಲ್ಲೂ ಒಂದು ಸ್ವಲ್ಪ ನನ್ನದೇ ಓನ್ ಲೈಕ್ ಎಡ್ಜಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. STL ಆ ಥರ. ಇದ್ರ ಬಗ್ಗೆ ಇನ್ನೊಂದು ಸಲ ಒಂದು ವಿಡಿಯೋ ಮಾಡ್ತೀನಿ, ಚೆನ್ನಾಗಿ ರೆಸ್ಪಾನ್ಸ್ ಬಂದು ಏನಾದ್ರು ಜನ ಕೇಳಿದ್ರೆ ಮಾತ್ರ ಮಾಡ್ತೀನಿ. ಬಟ್ ನಂದು ಇಲ್ಲಿ ಮೆಂಟ್ರ್ ಆಗಬೇಕಂತ ಅನ್ನೋದು ಏನು ಆಸೆ ಇಲ್ಲ, ಕನಸಿಲ್ಲ, ಏನೂ ಇಲ್ಲ. ನನಗೆ ಒಂದೇ ಒಂದು ಬೇಕಾಗಿರೋದೇನೆಂದರೆ, ಇವಾಗಿನ ಹುಡುಗರು ಏನು ಪಾರ್ಟಿ ಮಾಡಿಕೊಂಡು ದುಡ್ಡು ಹುಡುಗಿರಿಂದ ಉಡಾಯಿಸ್ತಾರೆ, ಅದೆಲ್ಲ ಮಾಡೋಂಗಿದೆ ದಯವಿಟ್ಟು ನನ್ನ ಚಾನಲ್ನ ನೀವು ಫಾಲೋ ಮಾಡಬೇಡಿ. ನನಗೆ ಯಾವ ಥರ ಜನ ಬೇಕು ಅಂದರೆ, ಅವ್ರ ಅಪ್ಪ ಅಮ್ಮ ನೋಡ್ಕೋಬೇಕು, ಅವ್ರ ಅಪ್ಪ ಅಮ್ಮಗೆ ಹೆಲ್ಪ್ ಆಗಬೇಕು, ಅವ್ರ ಅಪ್ಪ ಅಮ್ಮಗೋಸ್ಕರ ಬದುಕಬೇಕು, ಏನೋ ಮಾಡಬೇಕು ಅನ್ನೋರಿದ್ದರೆ, ನಾನು ನಿಜ ನನ್ನ 4 ವರ್ಷದಿಂದ ಏನೇನು ನೋಡಿದ್ದೀನಿ ಮಾರ್ಕೆಟಲ್ಲಿ ಎಲ್ಲ ಬಿಚ್ಚಿಟ್ಬಿಡ್ತೀನಿ ಗುರು, ಒಂದೇ ಒಂದು ಕನ್ವರ್ಸೇಷನಲ್ಲಿ. ನಾನು ದೇವರಾಣೆಗೂ ಹೇಳ್ತಿದ್ದೀನಿ, ನನಗೆ ಯಾವುದೇ ಇಲ್ಲಿ ಲೈಕ್ ಏನೂ ಇಲ್ಲಿ ನನಗೆ ಮಾರ್ಕೆಟ್ ನಿಮ್ಮಿಂದ ಏನೂ ನಾನು ಎಕ್ಸ್ಪೆಕ್ಟೇ ಮಾಡ್ತಾಯಿಲ್ಲ. ಇದರಿಂದ ಒಂದು 4-5 ಜನ ಒಬ್ಬ ಸಹ ಇದರಿಂದ ಯೂಸ್ ಆದರೆ ನನಗೆ ಅದೇ ದೊಡ್ಡ ಖುಷಿ, ಅಷ್ಟು ಸಾಕು ನನಗೆ. ಬಿಟ್ಕಾಯಿನ್ ಇದನ್ನು ನೀವು ಯಾವತ್ತೂ ಸೇಫ್ ಆಗಿ ನೋಡೋಕೆ ಹೋಗಬೇಡಿ, ರಿಸ್ಕ್ ಇದ್ದೇ ಇರುತ್ತೆ ಇದರಲ್ಲಿ. ನಿಮ್ಮ ಪ್ರಕಾರ ನೋಡಿಕೊಂಡು ನಿಮಗೆ ನಿಮ್ಮ ಲೆವೆಲ್ಸ್ನ ನೀವು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಸೊ ನಾನು ಹೇಳಿರೋ ಪ್ರಕಾರ ನೀವು ಒಂದು ಫ್ಯಾಮಿಲಿ ಮ್ಯಾನ್ ಇದ್ದರೆ, ಆಗಬೇಕು ಅಂತ ಇದ್ದರೆ ಮಾತ್ರ ನನ್ನ ಫಾಲೋ ಮಾಡಿ, ಇಲ್ಲಾಂದರೆ ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ನೋಡಿದ್ದಕ್ಕೆ. ಬೈ.